ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತ ಕೆಎಸ್. ವ್ಯಸನ ಮುಕ್ತ ಸಮಾಜದ ಆಶಯ ಹೊಂದಿರುವ ಮದ್ಯವರ್ಜನ ಶಿಬಿರದಲ್ಲಿ ಪಾಲ್ಗೊಂಡಿರುವ ಶಿಬಿರಾರ್ಥಿಗಳು ಒಳ್ಳೆಯ ಬದುಕು ಸಾಗಿಸಬೇಕು ಎಂದು ಢವಳಗಿಯ ಯುವ ಉದ್ಯಮಿ ಮಹಾಂತಗೌಡ ಬಿರಾದಾರ್ ಹೇಳಿದರು. ಈ ಕೇಂದ್ರ ಬಿಂದುಗಳಿಗೆ ಅಂದ್ರೆ ಶಿಬಿರಾರ್ಥಿಗಳಿಗೆ ಎಲ್ಲ ರೀತಿಯಿಂದ ಒಂದು ಮೌಲ್ಯಯುತವಾದಂತಹ ಒಂದು ಪ್ರಯತ್ನವನ್ನು ಮಾಡಿರುವಂತಹ ಈ ಸಂಘದ ಒಂದು ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳು ಹಾಗೂ ಯೋಜನಾಧಿಕಾರಿಯಾದಂತಹ ಶಿವಾನಂದ ಸರ್, ಲಿಂಗನಗೌಡ ಸರ್, ಪ್ರತಿಯೊಬ್ಬರು ಕೂಡ ಕೆಲವೊಬ್ರು ಮಾತಾಡಿದ್ದಾರೆ. ಇಲ್ಲಿ ಸಂಘದ ಸದಸ್ಯರು ಅವ್ರ ಮನೆಯಲ್ಲಿ ಅವ್ರು ಎಷ್ಟು ಕೆಲಸ ಮಾಡೋದು ಗೊತ್ತಿಲ್ಲ. ಇಲ್ಲಂತರೂ ಬೆಳಗ್ಗೆ ಮಾರ್ನಿಂಗ್ ಬೆಳಗ್ಗೆನೇ ಬಂದಿರ್ತಾರೆ 5:30 6 ಗಂಟೆಯಿಂದ ರಾತ್ರಿ 10:30 11 ಎಷ್ಟು ಗಂಟೆಗೆ ಹೋಗಿರೋ ಗೊತ್ತಿಲ್ಲ. ಸುಮಾರು ಕೆಲಸಗಳನ್ನ ತಮ್ಮ ಮನೆಯ ಕೆಲಸಗಳನ್ನ ಬಿಟ್ಟು ತಮಗೋಸ್ಕರ ದುಡ್ಡಿದಾರ. ಪ್ರತಿಯೊಂದು ಬೆವರನ್ನ ಒಂದು ಹನಿಯಾಗಿ ಸುರಿಸಿದಾರ. ಅದೆಲ್ಲ ನಿಮ್ಮ ಒಳ್ಳೆ ವಿಚಾರಕ್ಕೆ, ನಿಮ್ಮ ಬದಲಾವಣೆಗಳಿಗೆ. ಹಾಗಾಗಿ ಎಲ್ಲರ ಶ್ರಮವನ್ನು ತಾವು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಕೂಡ ಬದಲಾವಣೆ ಆಗಬೇಕು. ಯಾವ ತರ ಬದಲಾವಣೆ ಆಗಬೇಕು ಅಂತ ಎಲ್ಲ ಹಿರಿಯ ಗಣ್ಯಮಾನರು ತಿಳಿಸ್ಕೊಟ್ಟಿದ್ದಾರೆ. ಅದನ್ನೇ ಹೇಳಿದ್ದು. ನನ್ನ ಅನುಭವ ಕಡಿಮೆ, ಬಟ್ ನನ್ನ ವಿಚಾರ ತಮ್ಮೆಲ್ಲ ಪಾಲಕ ಕಮಲಗಳಲ್ಲಿ ವಂದಿಸ್ತಾ ಏನ್ ಕೇಳ್ಕೊಳ್ಳೋದಪ್ಪ ಅಂದ್ರೆ, ನಿಮ್ಮ ಸಂಸಾರ, ನಿಮ್ಮ ಕುಟುಂಬ, ಅದಕ್ಕೆಲ್ಲರೂ ಆಶ್ರಯ. ನೀವು ಆ ಆಶ್ರಯಗಳಿಗೆ ಪೂರಕವಾಗಿ ತಮ್ಮ ಬದುಕನ್ನು ನಡೆಸಬೇಕು. ಈ ಒಂದು ಶಿಬಿರ ಯಾವ ತರ ಇದೆಯಪ್ಪ ಅಂತಂದ್ರೆ, ಒಂದು ನವಜೀವನ, ದಾಂಪತ್ಯದ ಪುನರ್ಜನ್ಮ, ನಿಮ್ಮ ಕುಟುಂಬದ ಪುನರ್ಜನ್ಮ, ನಿಮ್ಮ ವ್ಯಕ್ತಿತ್ವದ ಪುನರ್ಜನ್ಮ. ಇದರಿಂದ ಎಲ್ಲ ರೀತಿಯ ಸಮಾಜದಲ್ಲಿ ಆಗುವಂತಹ ಕೆಲಸಗಳನ್ನ ಒಳ್ಳೆ ರೀತಿಯಿಂದ ತೆಗೆದುಕೊಂಡು ಹೋಗುವಂತ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳನ್ನ ಪರಮ ಪೂಜ್ಯ ಹೆಗಡೆಜಿಯವರು ಮಾಡಿ ಎಲ್ಲ ಇಡೀ ದೇಶ, ಇಡೀ ಕರ್ನಾಟಕದಲ್ಲಿ ಈ ಕೆಲಸಗಳ ಕಾರ್ಯಕ್ರಮಗಳಲ್ಲಿ ತಾವು ತೊಡಗಿಸಿಕೊಂಡು ಎಲ್ಲ ಕುಟುಂಬಗಳನ್ನ ಈ ಒಂದು ದುಶ್ಚಟದ ಬಾಧೆಯಿಂದ ಮುಕ್ತ ಮಾಡ್ತಾ ಇದ್ದಾರೆ. ಜೀವನವನ್ನ ಒಂದು ಹಸನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ಕೂಡ ತಾವೆಲ್ಲರೂ ಒಂದು ಈ ಮಂಜುನಾಥ ಕೃಪೆಗೆ ಅಡಿಯಾಗಿ ತಾವು ಈ ಸುಂದರವಾದಂತಹ ಬದುಕನ್ನ ಮುಂದಿನ ಒಂದು ದಿನಗಳಲ್ಲಿ ಬದಲಾವಣೆಗೊಂಡು ಎಲ್ಲ ರೀತಿಯಿಂದ ಎಲ್ಲ ಗಣ್ಯಮಾನ್ಯರ ಒಂದು ಮಾರ್ಗದರ್ಶನವನ್ನು ತಲೆಯಲ್ಲಿ ಇಟ್ಕೊಂಡು ತಾಲೂಕಿನ ಬಿದರಕುಂದಿ ಗ್ರಾಮದ ಶಾದಿ ಮಹಲ್ನಲ್ಲಿ 2027ನೇ ಮದ್ಯವರ್ಜನ ಶಿಬಿರದ ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಲಬುರಗಿ ಪ್ರಾದೇಶಿಕ ನಿರ್ದೇಶಕ ದಿನೇಶ್ ಪೂಜಾರಿ ಮಾತನಾಡಿ, ವೀರೇಂದ್ರ ಹೆಗ್ಗಡೆಯವರು ಹಮ್ಮಿಕೊಂಡು ಬಂದಿರುವಂತಹ ವ್ಯಸನ ಮುಕ್ತ ಸಮಾಜ ನಿರ್ಮಾಣದ ಈ ಕಾರ್ಯಕ್ರಮ ಬೆಳ್ತಂಗಡಿ ತಾಲೂಕಿನಲ್ಲಿ ಆರಂಭಗೊಂಡು ಇಡೀ ರಾಜ್ಯವ್ಯಾಪಿ ಅನುಷ್ಠಾನಗೊಂಡು ಇಂತಹ ಶಿಬಿರ ಸೇರಿ ಸುಮಾರು 1,40,000 ಜನ ಮದ್ಯ ವ್ಯಸನಿಗಳು ಸಾರಾಯಿ ಮುಕ್ತ ಜೀವನ ನಡೆಸುತ್ತಿದ್ದಾರೆ ಎಂದರು. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ರಾಜ್ಯ ಸಂಘಟನಾ ಅಧ್ಯಕ್ಷ ನಟರಾಜ್ ಬಾದಾಮಿ ಮಾತನಾಡಿ, ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಸೋಮನಗೌಡ ಅಪ್ಪುಗೌಡ ಪಾಟೀಲ್, ಚನ್ನಬಸಪ್ಪಗೌಡ ಪಾಟೀಲ್, ಬಸರಕೋಡ ಬಸವೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷ ಕೆವೈ ಬಿರಾದಾರ್, ಪತ್ರಕರ್ತರಾದ ಶಂಕರ್ ಇ ಹೆಬ್ಬಾಳ್, ಹನುಮಂತ ನಲವಡೆ, ಗಣ್ಯರಾದ ಶ್ರೀಶೈಲ್ ಮೇಟಿ, ಶಂಕರಪ್ಪ ಸಜ್ಜನ್, ಗುಂಡಪ್ಪ ಕೊಟಗಿ, ಮಾಂತೇಶ್ ದಿಂಡವಾರ್, ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಶ್ರೀಶೈಲ್ ದೊಡಮನಿ, ವೀರೇಶ್ ಪಾಟೀಲ್, ಕಲಬುರಗಿ ಜನಜಾಗೃತಿ ಯೋಜನಾಧಿಕಾರಿ ರಾಜೇಶ್, ಮುದ್ದೇಬಿಹಾಳ ತಾಲೂಕಿನ ಯೋಜನಾಧಿಕಾರಿ ಶಿವಾನಂದ್ ಪಿ, ಶಿಬಿರಾಧಿಕಾರಿ ದಿನೇಶ್ ಮರಾಠೆ, ಮದ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿಯ ಸರ್ವ ಸದಸ್ಯರು, ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಸ್ವಸಹಾಯ ಸಂಘದ ಸದಸ್ಯರು, ವಲಯದ ಮೇಲ್ವಿಚಾರಕ ನಾಗೇಶ್ ಎಸ್ಕೆ, ನಿಂಗನಗೌಡ ಪಾಟೀಲ್, ತಾಲೂಕಿನ ಮೇಲ್ವಿಚಾರಕ ಶ್ರೇಣಿ ಸಿಬ್ಬಂದಿ, ಸೇವಾ ಪ್ರತಿನಿಧಿ ಸೇರಿದಂತೆ ಮತ್ತಿತರರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.